Let's start. Next topic: governance, transparency, accountability, and e governance in India, institutions, reforms, and citizen centric administration. ಸೊ ಈ ಟಾಪಿಕನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಪುವರ್ ಸಿಟಿಸನ್ ಒಂದು ಗೌರ್ಮೆಂಟ್ ಆಫೀಸಿಗೆ ಹೋಗ್ತಾರೆ. ಯಾಕಂದರೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಬೇಕಿರುತ್ತೆ. ಹೋದಾಗ ಅಲ್ಲಿ ಅನುಭವಿಸೋದೇನೋ ಎಂಡ್ಲೆಸ್ ಪೇಪರ್ ವರ್ಕ್. ಒಂದು ಸರ್ಟಿಫಿಕೇಟಿಗೋಸ್ಕರ ಅದೆಷ್ಟೋ ಡಾಕ್ಯುಮೆಂಟ್ ಸಲ್ಲಿಸಬೇಕು, ಡಿಲೇ ಆಗುತ್ತೆ, ಮಿಡ್ಲ್ ಮ್ಯಾನ್ ಕಾಟ ಕೊಡ್ತಿರ್ತಾರೆ, ಕರಪ್ಷನ್ ಇರುತ್ತೆ, ಮತ್ತು ಯಾವಾಗ ಅದು ಸಿಗುತ್ತೆ ಏನು ಇನ್ಫಾರ್ಮೇಷನ್ನೇ ಇರೋದಿಲ್ಲ. ಈಗ ಈ ಸಿಸ್ಟಮಿಗೆ ನಾವು ಆನ್ಲೈನ್ ಅಪ್ಲಿಕೇಶನನ್ನು ಇನ್ಕ್ಲೂಡ್ ಮಾಡಿದರೆ SMS ಟ್ರ್ಯಾಕಿಂಗ್ ಮತ್ತು ಟೈಮ್ ಬೌಂಡ್ ಸರ್ವಿಸ್ ಡೆಲಿವರಿ, ಡಿಜಿಟಲ್ ಗವರ್ನೆನ್ಸ್ ಪೋರ್ಟಲ್, RTI ಎನೇಬಲ್ಡ್ ಟ್ರಾನ್ಸ್ಪರೆನ್ಸಿ. ಸೊ ಇದನ್ನೆಲ್ಲವನ್ನು ನಾವು ತಂದರೆ ಅವಾಗೇನಾಗುತ್ತೆ, ಇನ್ನಷ್ಟು ಎಫಿಷಿಯೆಂಟಾಗಿ ಆಗಲ್ವಾ? ಮೊದಲು ಪೇಪರ್ ವರ್ಕ್ ಇತ್ತಿತ್ತು, ಈಗ ಆನ್ಲೈನಲ್ಲೇ ಅಪ್ಲೈ ಮಾಡಬಹುದು. ಇದಕ್ಕೆ ಆ ವ್ಯಕ್ತಿಗೆ ಡಿಜಿಟಲ್ ಸಾಧನಗಳನ್ನು ಬಳಸೋದು ಗೊತ್ತಿರಬೇಕಾಗಿರುತ್ತೆ ಅಲ್ವಾ? ಅದು ಒಂದು ಇಂಪಾರ್ಟೆಂಟೇ. ಸಮಸ್ಯೆಗಳೇ ಇಲ್ಲ ಅಂತಲ್ಲ, ಆದರೆ ಇಲ್ಲಿರುವ ಎಷ್ಟೋ ಸಮಸ್ಯೆಗಳನ್ನು ನಾವು ಡಿಜಿಟಲೈಸೇಷನ್ ಮೂಲಕ, ಟೆಕ್ನಾಲಜಿಯನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಬಗೆಹರಿಸಬಹುದು. ಕೆಲವೊಂದು ಸಮಸ್ಯೆಗಳು ಇರುತ್ತೆ, ಅದನ್ನು ಇನ್ನು ಮುಂದೆ ನಾವು ನೋಡ್ತಾ ಹೋಗಬೇಕಾಗುತ್ತೆ ಮತ್ತು ಹೇಗೆ ನಿವಾರಿಸೋದು ಅಂತ. ಸೊ ಮೇಲ್ಗಡೆ ಎರಡು ಸಿಚುವೇಶನಲ್ಲಿ ಏನು ಡಿಫ್ರೆನ್ಸು? ಮೊದಲು ಒಬ್ಬ ವ್ಯಕ್ತಿ ತುಂಬ ಅಲದಾಡಬೇಕಾಗಿತ್ತು, ಈಗ ಆನ್ಲೈನಲ್ಲೇ ಅಪ್ಲಿಕೇಶನ್ ಸಲ್ಲಿಸ್ತಾನೆ. ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷ್ನಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗುಡ್ ಗವರ್ನೆನ್ಸ್. ಟ್ರೆಡಿಷ್ನಲ್ ಆಗಿ ಮೊದಲಿಂದ ಏನು ನಡ್ಕೊಂಡು ಬಂದಿದೆ ಮತ್ತು ಒಳ್ಳೆಯ ಆಡಳಿತಕ್ಕೆ ಇರುವಂಥ ಒಂದು ಡಿಫ್ರೆನ್ಸ್ ಅದು. ಹಾಗಾಗಿ ಈಗ ಮಾಡರ್ನ್ ಗವರ್ನೆನ್ಸ್ ಅಂತಂದರೆ ಬರೀ ಲಾ, ಸ್ಕೀಮ್ಸು, ಪೊಲಿಟಿಕಲ್ ಪ್ರಾಮಿಸ್ಗಳು ಇದು ಮಾತ್ರ ಅಲ್ಲ. ಅಂದರೆ ಇದರಲ್ಲಿ ಮುಖ್ಯವಾಗಿ ನಾವು ಬಯಸೋದೇನು? ಮಾಡರ್ನ್ ಗವರ್ನೆನ್ಸಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಅಕೌಂಟೆಬಿಲಿಟಿ, ರೆಸ್ಪಾನ್ಸಿವ್ನೆಸ್ಸು, ಸಿಟಿಸನ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಮತ್ತು ಎಫಿಷಿಯನ್ಸಿ ಆಫ್ ಸರ್ವಿಸ್ ಡೆಲಿವರಿ. ಎಫಿಷಿಯನ್ಸಿ ಅಂದರೆ ದಕ್ಷತೆಯಿಂದ ಸೇವೆಗಳು ನಮಗೆ ಸಿಗ್ತಾ ಇದೆಯಾ, ಅವರ ಒಂದು ದಕ್ಷತೆ ಯಾವ ಥರ ಇದೆ, ಟ್ರಾನ್ಸ್ಪರೆನ್ಸಿ ಇದೆಯಾ. ಸೊ ಇನ್ ಅ ಡೆಮೋಕ್ರಸಿ, ಗವರ್ನೆನ್ಸ್ ಫೇಲ್ಯೂರ್ ಡೈರೆಕ್ಟ್ಲಿ ಅಫೆಕ್ಟ್ ಏನಾಗುತ್ತೆ? ಒಂದು ವೇಳೆ ಆಡಳಿತ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ಜನರಿಗೆ ಆ ಸಂಸ್ಥೆಗಳ ಮೇಲಿನ ಒಂದು ನಂಬಿಕೆ ಕಳೆದು ಹೋಗ್ಬಿಡುತ್ತೆ. ಟ್ರಸ್ಟ್ ಇನ್ ಇನ್ಸ್ಟಿಟ್ಯೂಷನ್ಸ್ ಅದರ ಮೇಲೆ ಎಫೆಕ್ಟ್ ಆಗುತ್ತೆ. ಲೆಜಿಟಮೆಸಿ ಆಫ್ ದಿ ಸ್ಟೇಟ್, ಈ ಸರ್ಕಾರ ನ್ಯಾಯಯುತವಾಗಿದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೋಷಿಯಲ್ ಜಸ್ಟಿಸ್, ಇಕನಾಮಿಕ್ ಗ್ರೋತ್, ಕ್ವಾಲಿಟಿ ಆಫ್ ಡೆಮೋಕ್ರಸಿ ಇದೆಲ್ಲ ಯಾವ ಹಂತಕ್ಕೆ ಬಂದು ತಲುಪಿದೆ ಹಾಗಾದರೆ ಅನ್ನುವಂಥ ಒಂದು ಸಂಶಯ ಎದುರಾಗುತ್ತೆ ಸಾಮಾನ್ಯ ಜನರಿಗೆ. ಹಾಗಾಗಿನೇ ಇ ಗವರ್ನೆನ್ಸ್, ಸಿಟಿಜನ್ ಚಾರ್ಟರ್, RTI, ಸೋಷಿಯಲ್ ಆಡಿಟ್, ಡಿಜಿಟಲ್ ಗವರ್ನೆನ್ಸ್ ಇಂಥ ಮತ್ತು ಅಕೌಂಟೆಬಿಲಿಟಿ ಇನ್ಸ್ಟಿಟ್ಯೂಷನ್ಸ್ ಇಂಥ ವಿಷಯಗಳು ಈಗ ಬಹಳ ಪ್ರಮುಖವಾಗಿದ್ದಾವೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗವರ್ನೆನ್ಸ್ ರಿಫಾರ್ಮ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿರುವಂಥ ಈ ವ್ಯವಸ್ಥೆ ಸರಿಯಾಗಬೇಕು ಅಂತಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಗವರ್ನೆನ್ಸ್ ರಿಫಾರ್ಮ್ಗಳಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ ಈ ಒಂದು ಕಾನ್ಸೆಪ್ಟ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಹಾಗಾದರೆ ಏನು ಗವರ್ನೆನ್ಸ್ ಅಂದರೆ? ಗವರ್ನೆನ್ಸ್ ರೆಫರ್ಸ್ ಟು ದ ಪ್ರೊಸೆಸ್ ಥ್ರೂ ವಿಚ್ ಪಬ್ಲಿಕ್ ಅಥಾರಿಟಿ ಈಸ್ ಎಕ್ಸಸೈಸ್ಡ್ ಆ್ಯಂಡ್ ಪಬ್ಲಿಕ್ ರಿಸೋರ್ಸಸ್ ಆರ್ ಮ್ಯಾನೇಜ್ಡ್. ಇಲ್ಲಿ ಈಗ ಹೇಳ್ತಾ ಇರೋದು ಗವರ್ನೆನ್ಸ್ ಅಂದರೆ ಏನು ಅಂತ. ಇದು ಒಂದು ಪ್ರೊಸೆಸ್, ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಏನು ಮಾಡ್ತಾರೆ? ಥ್ರೂ ವಿಚ್ ಪಬ್ಲಿಕ್ ಅಥಾರಿಟಿ ಅಂದರೆ ಈ ಸಾರ್ವಜನಿಕ ವಲಯದ ಅಧಿಕಾರಿಗಳು ಅಥವಾ ಅಧಿಕಾರವನ್ನು ಹೊಂದಿರೋರು, ಪಬ್ಲಿಕ್ ಅಥಾರಿಟಿ ಈಸ್ ಎಕ್ಸಸೈಸ್ಡ್, ಆ ಒಂದು ತಮ್ಮ ಅಧಿಕಾರವನ್ನು ಬಳಸ್ಕೊಳ್ತಾರೆ. ಮತ್ತು ಪಬ್ಲಿಕ್ ರಿಸೋರ್ಸಸ್ ಆರ್ ಮ್ಯಾನೇಜ್ಡ್, ಸಾರ್ವಜನಿಕ ಸಂಪನ್ಮೂಲಗಳನ್ನು ಇಲ್ಲಿ ನಿರ್ವಹಿಸ್ತಾರೆ. ಸೊ ಗವರ್ನೆನ್ಸ್ ರೆಫರ್ಸ್ ಟು ದ ಪ್ರೊಸೆಸ್ ಥ್ರೂ ವಿಚ್ ಪಬ್ಲಿಕ್ ಅಥಾರಿಟಿ ಈಸ್ ಎಕ್ಸಸೈಸ್ಡ್ ಆ್ಯಂಡ್ ಪಬ್ಲಿಕ್ ರಿಸೋರ್ಸಸ್ ಆರ್ ಮ್ಯಾನೇಜ್ಡ್. ಇದರಲ್ಲಿ ಡಿಸಿಷನ್ ಮೇಕಿಂಗ್ ಇರುತ್ತೆ, ನಿರ್ಧಾರಗಳನ್ನು ಕೈಗೊಳ್ಳಬೇಕು, ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು, ಸರ್ವಿಸ್ ಡೆಲಿವರಿ, ಅಕೌಂಟೆಬಿಲಿಟಿ ಸಿಸ್ಟಮ್ಗಳು, ಸಿಟಿಜನ್ ಪಾರ್ಟಿಸಿಪೇಷನ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಗವರ್ನೆನ್ಸಿಗೂ ಗವರ್ಮೆಂಟಿಗೂ ಏನು ಡಿಫ್ರೆನ್ಸ್ ಹಾಗಾದರೆ? ಗವರ್ಮೆಂಟ್ ಅಂದರೆ ಅದು ಒಂದು ಇನ್ಸ್ಟಿಟ್ಯೂಷನ್ಗಳ ಸಮೂಹ ಅಂತ ಹೇಳ್ಬೋದು, ಫಾರ್ಮಲ್ ಇನ್ಸ್ಟಿಟ್ಯೂಷನ್ಸ್. ಮತ್ತು ಸ್ಟೇಟ್ ಸೆಂಟ್ರಿಕ್, ಇದು ಅಥಾರಿಟಿ ಮುಖ್ಯವಾಗಿರುತ್ತೆ, ಪವರ್ ಮೇಲೆ ಫೋಕಸ್ ಮಾಡಿರ್ತಾರೆ. ಆದರೆ ಗವರ್ನೆನ್ಸ್ ಅನ್ನೋದು ಒಂದು ಬ್ರಾಡರ್ ಪ್ರೊಸೆಸ್. ಇದು
ಮೇಲೆಗಡೆ ಬಂದಿತ್ತಲ್ವಾ ಪ್ರೊಸೆಸ್, ಪ್ರಕ್ರಿಯೆ. ಮಲ್ಟಿ ಸ್ಟೇಕ್ ಹೋಲ್ಡರ್ ಇರ್ತಾರೆ. ಪಾಲಿಸಿ ಫಾರ್ಮ್ ಮಾಡೋನಿಂದ ಬೆನಿಫಿಷಿಯರಿ ತನಕ ತುಂಬ ಬೇರೆ ಬೇರೆ ಪಾಲುದಾರರು ಇರ್ತಾರೆ. ಪಾರ್ಟಿಸಿಪೇಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಔಟ್ಕಮ್ ಮೇಲೆ ಫೋಕಸ್ ಮಾಡ್ತಾರೆ ಗವರ್ನೆನ್ಸಲ್ಲಿ. ಇನ್ನು ಈ ಗವರ್ನೆನ್ಸ್ ಅನ್ನುವಂಥ ಕಾನ್ಸೆಪ್ಟ್ ಹೇಗೆ ಇವಾಲ್ವ್ ಆಯಿತು? ಟ್ರೆಡಿಷ್ನಲ್ ಆಗಿ ಗವರ್ನೆನ್ಸ್ ಅಂತಂದರೆ ಅಥವಾ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ರೂಲ್ಸು, ಹೈರಾರ್ಕಿ, ಏನೇನು ಒಂದು ಶ್ರೇಣಿ ವ್ಯವಸ್ಥೆ ಮತ್ತು ಒಂದು ನಿಯಂತ್ರಣ ಯಾವ ಥರ ಇದೆ ಅದ್ರ ಮೇಲೆ ಫೋಕಸ್ ಆಗಿತ್ತು. ಇನ್ನು ಮಾಡರ್ನ್ ಗವರ್ನೆನ್ಸ್ ಯಾವುದ್ರ ಮೇಲೆ ಫೋಕಸ್ ಆಗಿರುತ್ತೆ? ಸಿಟಿಸನ್ ವೆಲ್ಫೇರ್. ಈಗ ಟ್ರಾನ್ಸ್ಪರೆನ್ಸಿ, ಅಕೌಂಟೆಬಿಲಿಟಿ, ಪಾರ್ಟಿಸಿಪೇಷನ್, ಎಫಿಷಿಯನ್ಸಿ, ಟೆಕ್ನಾಲಜಿ, ಇದೆಲ್ಲ ಮಾಡರ್ನ್ ಗವರ್ನೆನ್ಸಿನ ಆಸ್ಪೆಕ್ಟ್ಗಳು. ಗವರ್ನೆನ್ಸ್ ಅಂದರೆ ಅರ್ಥ ಆಯಿತು, ಪ್ರೊಸೆಸ್ಸು. ಗುಡ್ ಗವರ್ನೆನ್ಸ್ ಅಂದರೆ ಏನು ಹಾಗಾದರೆ? ಗ್ಲೋಬಲ್ ಫ್ರೇಮ್ವರ್ಕ್ ಅಥವಾ ಗ್ಲೋಬಲ್ ಗವರ್ನೆನ್ಸ್ ಫ್ರೇಮ್ವರ್ಕ್ಗಳ ಪ್ರಕಾರ ಗುಡ್ ಗವರ್ನೆನ್ಸಲ್ಲಿ ಏನಿರಬೇಕು ಅಂದರೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಪಾರದರ್ಶಕತೆ ಇರಬೇಕು. ಅಂದರೆ ಡಿಸಿಷನ್ ಮೇಕಿಂಗ್, ಯಾವ ನಿರ್ಧಾರಗಳನ್ನು ಯಾಕೆ ಕೈಗೊಳ್ತಾ ಇದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು, ತಿಳಿಬೇಕು. ಇನ್ನು ಅಕೌಂಟೆಬಿಲಿಟಿ ಅಲ್ವಾ, ಹೊಣೆಗಾರಿಕೆ. ತಾವು ಕೈಗೊಂಡ ನಿರ್ಧಾರಗಳಿಗೆ ತಾವೇ ಹೊಣೆಗಾರರಾಗಿರಬೇಕು. ಅದು ಜನಪ್ರತಿನಿಧಿಗಳಾಗಿರಬಹುದು, ಅಧಿಕಾರಿಗಳಾಗಿರಬಹುದು. ಪಾರ್ಟಿಸಿಪೇಷನ್ ಅಂತಂದರೆ ನಮಗೆ ಬೇಕಾಗಿರೋ ಪಾಲಿಸಿಗಳನ್ನು ನಾವು ತರ್ತಾ ಇರ್ತೇವೆ, ಸಿಟಿಸನ್ಗೂ ನಮಗೂ ಸಂಬಂಧನೇ ಇಲ್ಲ ಅನ್ನುವಂಥದ್ದಲ್ಲ. ಸಿಟಿಸನ್ ಇನ್ವಾಲ್ವ್ಮೆಂಟ್ ಬಹಳ ಇಂಪಾರ್ಟೆಂಟ್. ರೂಲ್ ಆಫ್ ಲಾ, ಇದು ಪೊಲಿಟಿಲಿ ಬರುವಂಥ ಕಾನ್ಸೆಪ್ಟು. ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಈಕ್ವಾಲಿಟಿ ಬಿಫೋರ್ ಲಾ. ಆ ಸಮಾನತೆಯ ತತ್ವ ಸರಿಯಾಗಿ ಅಲ್ಲಿ ಅಳವಡಿಸಿರಬೇಕು. ರೆಸ್ಪಾನ್ಸಿವ್ನೆಸ್ ಅಂದರೆ ಜವಾಬ್ದಾರಿಯುತವಾಗಿ ಸಮಯಕ್ಕೆ ತಕ್ಕ ಒಂದು ಸೇವೆಯನ್ನು ಒದಗಿಸೋದು. ಎಫೆಕ್ಟಿವ್ನೆಸ್ ಅಂದರೆ ಏನು ಡಿಸೈರ್ಡ್ ಔಟ್ಕಮ್ ಇದೆಯೋ ಅದನ್ನು ಸಾಧಿಸೋದು. ಇಕ್ವಿಟಿ ಅಂತಂದರೆ ಫೇರ್ನೆಸ್ ಆ್ಯಂಡ್ ಇನ್ಕ್ಲೂಷನ್, ನ್ಯಾಯಯುತವಾಗಿರಬೇಕು, ಎಲ್ಲರನ್ನ ಒಳಗೊಂಡಿರಬೇಕು, ಅದು ಇಕ್ವಿಟಿ. ಸೊ ಗುಡ್ ಗವರ್ನೆನ್ಸ್ ಅಂತ ಹೇಳಲಿಕ್ಕೆ ಈ ಎಲ್ಲ ಒಂದು ಆಸ್ಪೆಕ್ಟ್ ಅಥವಾ ಎಲ್ಲ ಒಂದು ಪಾಯಿಂಟ್ಸ್ ಅದರಲ್ಲಿ ಇರಬೇಕಾಗತ್ತೆ. ವೈ ಗವರ್ನೆನ್ಸ್ ಬಿಕೇಮ್ ಇಂಪಾರ್ಟೆಂಟ್ ಇನ್ ಇಂಡಿಯಾ? ಹಾಗಾದರೆ ನಮ್ಮ ದೇಶದಲ್ಲಿ ಗವರ್ನೆನ್ಸ್ ಅನ್ನೋದು ಯಾಕೆ ಇಂಪಾರ್ಟೆಂಟು? ಒಂದು, ಕರಪ್ಷನ್ ಸ್ಕ್ಯಾಂಡಲ್ಗಳಾಗ್ತಾನೆ ಇರುತ್ತೆ. ಲೈಸೆನ್ಸ್ ಸಿಕ್ಕಿದ್ರೆ ಮಾತ್ರ ಏನಾದರೂ ಮಾಡಲಿಕ್ಕಾಗೋದು ಮುಂದಿನ ಬಿಸ್ನೆಸ್ಸನ್ನು. ಲೈಸೆನ್ಸ್ ತಗೋಬೇಕು ಅಂದರೆ ಲಂಚ ಕೊಡಬೇಕು. ಪ್ರೊಕ್ಯೂರ್ಮೆಂಟ್ ಸ್ಕ್ಯಾಮ್ಸ್ಗಳು, ವೆಲ್ಫೇರ್ ಲೀಕೇಜ್, ಈ ಎಲ್ಲ ಒಂದು ಸ್ಕ್ಯಾಂಡಲ್ಗಳನ್ನು ನಾವು ನೋಡ್ತಾನೆ ಇರ್ತೇವೆ. ಇದಾದ ನಂತರ ಮುಂದೆ ಅಡ್ಮಿನಿಸ್ಟ್ರೇಟಿವ್ ಇನ್ಎಫಿಷಿಯನ್ಸಿ, ಆಡಳಿತಾತ್ಮಕವಾಗಿ ಅಂದರೆ ದಕ್ಷತೆ ಇಲ್ಲ, ಡಿಲೇ ಆಗ್ತಾ ಇರುತ್ತೆ. ರೆಡ್ ಟೇಪ್, ಬ್ಯೂರೋಕ್ರಾಟಿಕ್ ರಿಜಿಡಿಟಿ ಅಂತಂದರೆ ಫ್ಲೆಕ್ಸಿಬಿಲಿಟಿ ಇಲ್ಲ, ಹೀಗಿರಬೇಕು ಅಂದರೆ ಹೀಗೆ ಇರಬೇಕು, ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ಳಿಕ್ಕೂ ಮುಂದೆ ಬರೋದಿಲ್ಲ. ವೆಲ್ಫೇರ್ ಎಕ್ಸ್ಪ್ಯಾನ್ಷನ್ ಅಂದರೆ ಲಾರ್ಜರ್ ವೆಲ್ಫೇರ್ ಸ್ಟೇಟ್, ಅದಕ್ಕೇನು ಬೇಕು? ಬೆಟರ್ ಡೆಲಿವರಿ ಸಿಸ್ಟಮ್ಗಳು ಬೇಕು, ಅಕೌಂಟೆಬಿಲಿಟಿ ಮೆಕ್ಯಾನಿಸಮ್ಗಳು ಬೇಕು. ಇದು ಇಲ್ಲದೆ ನಾವು ವೆಲ್ಫೇರನ್ನು ಎಲ್ಲ ಕಡೆ ತಂದುಬಿಡ್ತೇವೆ ಅಂದರೆ ಆಗೋದಿಲ್ಲ. ಇನ್ನು ಸಿಟಿಸನ್ ಅವೇರ್ನೆಸ್ ಅಲ್ವಾ, ಇತ್ತೀಚೆಗೆ RTI ಮೂಮೆಂಟ್ ಇರಬಹುದು, ಮತ್ತು ಮೀಡಿಯಾಗಳು, ಸಿವಿಲ್ ಸೊಸೈಟಿ ಆ್ಯಕ್ಟಿವಿಸಮ್, ಇದೆಲ್ಲದರ ಮೂಲಕ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಇನ್ನು ಡಿಜಿಟಲ್ ರೆವಲ್ಯೂಷನ್ ನೋಡಿ, ಟೆಕ್ನಾಲಜಿ ಟ್ರಾನ್ಸ್ಫಾರ್ಮ್ಡ್ ಗವರ್ನೆನ್ಸ್ ಪಾಸಿಬಿಲಿಟಿ, ತಂತ್ರಜ್ಞಾನದಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಕ್ರಾಂತಿ ಆಗ್ತಾ ಇರೋದನ್ನು ನೋಡಬಹುದು. ಇಲ್ಲಿ ಬರೋ ಕೆಲವೊಂದು ಟರ್ಮ್ಗಳೇನು? ಇ ಗವರ್ನೆನ್ಸ್ ಅಂದರೆ ಆವಾಗಲೇ ಹೇಳಿದಾಗೆ ICT ಅಂತ ಹೇಳಿದ್ದೆ, ಅಂದರೆ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಅದರ ಆಧಾರದ ಮೇಲೆ ಆಡಳಿತ ನಿರ್ವಹಣೆ. ಸಿಟಿಸನ್ ಚಾರ್ಟರ್ ಅಂದರೆ ಪಬ್ಲಿಕ್ ಆಗಿ ಸರ್ವಿಸ್ ಕಮಿಟ್ಮೆಂಟ್ಗಳನ್ನು ತಿಳಿಸೋದು, ಏನು ಖರ್ಚಾಯಿತು, ಯಾವ ರೀತಿ ಇದೆ, ಅಥವಾ ಇಂತಿಂಥ ಸೇವೆಗಳನ್ನು ಯಾವ ರೀತಿ ನಾವು ಕೊಡಬಹುದು, ಎಷ್ಟು ದಿನದೊಳಗಡೆ ಕೊಡಬಹುದು, ಈ ರೀತಿಯಾಗಿ. ಸೋಷಿಯಲ್ ಆಡಿಟ್ ಅಂತಂದರೆ ನಾವು ನರೇಗಾದ ಬಗ್ಗೆ ನೋಡಿದ್ವಿ ಅಲ್ವಾ, ಆ ಒಂದು ಸ್ಕೀಮ್ನಲ್ಲಿ ಹೇಗಿತ್ತು ಪ್ರೊಸೆಸ್ಸು, ಏನಾಗಿದೆ, ಖರ್ಚು ಇರ್ಬೋದು, ವೆಚ್ಚ ನಿರ್ವಹಣೆ ಇರ್ಬೋದು, ಇದೆಲ್ಲವನ್ನು ಜನರು ಮುಖ್ಯವಾಗಿ ಗಮನಿಸ್ತಾರೆ. ಗ್ರಿವ್ಯಾನ್ಸ್ ರಿಡ್ರೆಸಲ್ ಅಂತಂದರೆ ಕಂಪ್ಲೇಂಟ್, ಕುಂದುಕೊರತೆಗಳನ್ನು ಪರಿಹರಿಸೋದು. ಇನ್ನು ಪಬ್ಲಿಕ್ ಸರ್ವಿಸ್ ಡೆಲಿವರಿ ಅಂದರೆ ಗೌರ್ಮೆಂಟ್ ಸರ್ವಿಸ್ ಪ್ರೊವಿಷನ್, ಸಾಮಾನ್ಯವಾಗಿ ಜನರಿಗೆ ಸೇವೆಗಳನ್ನು ತಲುಪಿಸಲೇಬೇಕು, ಅದಕ್ಕೆ ಸಂಬಂಧಪಟ್ಟಂಥ ರೂಲ್ಸು, ನಿಯಮಗಳನ್ನು ಮಾಡಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದು ಪಬ್ಲಿಕ್ ಸರ್ವಿಸ್ ಡೆಲಿವರಿ. ಇನ್ನು ಕೆಲವೊಂದು ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ ಸ್ವಲ್ಪ ಡೀಟೇಲ್ ಆಗಿ. ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್. ಟ್ರಾನ್ಸ್ಪರೆನ್ಸಿ ಅಂತಂದರೆ ಏನು ಆವಾಗಲೇ ನೋಡಿದ್ದೀವಿ. ಸಿಟಿಸನ್ಸ್ ಶುಡ್ ನೋ ಹೌ ಡಿಸಿಷನ್ಸ್ ಆರ್ ಮೇಡ್, ಫಂಡ್ಸ್ ಆರ್ ಯೂಸ್ಡ್ ಆ್ಯಂಡ್ ಸರ್ವಿಸಸ್ ಆರ್ ಡೆಲಿವರ್ಡ್.
ಪಾರದರ್ಶಕತೆ ಅಂತಂದರೆ ಜನರಿಗೆ, ಪ್ರಜೆಗಳಿಗೆ ಹೇಗೆ ನಿರ್ಣಯಗಳನ್ನು ಕೈಗೊಳ್ತಾ ಇದ್ದಾರೆ, ಹೇಗೆ ಹಣಕಾಸಿನ ವ್ಯವಸ್ಥೆ ಅಲ್ಲಿ ನಡೀತಾ ಇದೆ, ಮತ್ತು ಸರ್ವಿಸ್ಗಳನ್ನು ಹೇಗೆ ಡೆಲಿವರಿ ಮಾಡ್ತಾರೆ, ಇದ್ರ ಬಗ್ಗೆ ಪ್ರಜೆಗಳಿಗೆ ತಿಳಿದಿರಬೇಕು. ಟ್ರಾನ್ಸ್ಪರೆನ್ಸಿ ಯಾಕೆ ಬೇಕು ಅಂತಂದರೆ, ಟ್ರಾನ್ಸ್ಪರೆನ್ಸಿ ಇದ್ದರೆ ಮಾತ್ರ ಕರಪ್ಷನನ್ನು ಕಡಿಮೆ ಮಾಡ್ಬೋದು, ಟ್ರಸ್ಟ್ ಇಂಪ್ರೂವ್ ಆಗುತ್ತೆ, ಅಕೌಂಟೆಬಿಲಿಟಿ ಎನ್ಹ್ಯಾನ್ಸ್ ಆಗುತ್ತೆ, ಡೆಮೋಕ್ರಸಿ ಬಲಗೊಳ್ತಾ ಹೋಗುತ್ತೆ ಅಲ್ವಾ. ಸಿಂಪಲ್ ಆಗಿ ಪಾರದರ್ಶಕತೆ ಇದ್ದರೆ ಇಷ್ಟೆಲ್ಲ ಪ್ರಯೋಜನ ಇದೆ. ಇನ್ನು ಗೌರ್ಮೆಂಟ್ ಚೈನ್ ಆಫ್ ಟ್ರಾನ್ಸ್ಪರೆನ್ಸಿ ಅಂದರೆ ಯಾವಾಗ ನೋಡಿ ನಮಗೆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಷನ್ ಸಿಕ್ಕಿದರೆ ಏನು ಕ್ರಿಯೇಟ್ ಆಗುತ್ತೆ, ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಅವೇರ್ನೆಸ್ ಕ್ರಿಯೇಟ್ ಆದಾಗ ನಾವು ಅದನ್ನು ಪರಿಶೀಲಿಸ್ತೇವೆ, ಪ್ರಶ್ನೆ ಮಾಡ್ತೇವೆ. ಪ್ರಶ್ನೆ ಮಾಡಿದಾಗ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಅಕೌಂಟೆಬಿಲಿಟಿ ಜಾಸ್ತಿ ಆಗುತ್ತೆ. ಓಹೋ, ಇವರಿಗೆ ಇದೆಲ್ಲ ಗೊತ್ತಾಗ್ತಾ ಇದೆ, ನಾವು ಇನ್ನೂ ಸರಿಯಾಗಿ ನಡ್ಕೊಳ್ಬೇಕು, ಸರಿಯಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಅಕೌಂಟೆಬಿಲಿಟಿಯ ಭಾವನೆ ಹೆಚ್ಚಾಗುತ್ತೆ. ಆವಾಗ ಗವರ್ನೆನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಬೆಟರ್ ಗವರ್ನೆನ್ಸ್. ಇನ್ನು ಟ್ರಾನ್ಸ್ಪರೆನ್ಸಿಗೋಸ್ಕರ ಏನೇನಿದೆ ಇನ್ಸ್ಟ್ರೂಮೆಂಟು, RTI ಆ್ಯಕ್ಟ್ ಇದೆ. RTI ಮೂಲಕ ನಾವು ಇನ್ಫಾರ್ಮೇಷನ್ ಪಡ್ಕೋಬಹುದು. RTI ಬಗ್ಗೆ ನಾವು ಆನ್ಸರ್ ರೈಟಿಂಗಲ್ಲೇ ನೋಡ್ತೇವೆ, ಅದರ ಪಾಸಿಟಿವ್ ನೆಗೆಟಿವ್ ಏನು ಲಿಮಿಟೇಷನ್ಸ್ ಎಲ್ಲ. ಇನ್ನು ಓಪನ್ ಡೇಟಾ ಪೋರ್ಟಲ್ಸ್ಗಳಿದೆ, ಹಾಗಾಗಿ ಪಬ್ಲಿಕ್ಲಿ ಡೇಟಾ ಕೆಲವೊಂದನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ, ಎಲ್ಲವೂ ಸಿಕ್ಕೋದಿಲ್ಲ. ಪಬ್ಲಿಕ್ ಡೇಟಾ ಅವೈಲಬಿಲಿಟಿ. ಸೋಷಿಯಲ್ ಆಡಿಟ್ ಮೂಲಕ ಕಮ್ಯುನಿಟಿ ಲೆವೆಲಲ್ಲಿ ಒಂದು ಯೋಜನೆಯನ್ನು ಓವರ್ಸೈಟ್, ಅದರ ಮೇಲ್ವಿಚಾರಣೆ ಮಾಡೋದು. ಡಿಜಿಟಲ್ ಡ್ಯಾಶ್ಬೋರ್ಡ್ಗಳ ಮೂಲಕ ಅಲ್ಲಿ ರಿಯಲ್ ಟೈಮ್ ಮಾನಿಟರಿಂಗ್ ಅಂದರೆ ಈ ಕ್ಷಣದಲ್ಲಿ ಪ್ರಸ್ತುತ ಸಂದರ್ಭದ ಮಾಹಿತಿ ಏನು, ಆ ರಿಯಲ್ ಟೈಮ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೋದು. ಪಬ್ಲಿಕ್ ಡಿಸ್ಕ್ಲೋಜರ್ ಅಂದರೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಅದನ್ನು ಡಿಸ್ಕ್ಲೋಸ್ ಮಾಡೋದ್ರಿಂದ ಫಿನಾನ್ಷಿಯಲ್ ಟ್ರಾನ್ಸ್ಪರೆನ್ಸಿ ಹೆಚ್ಚಾಗ್ತಾ ಹೋಗುತ್ತೆ. RTIಗೆ ಸಂಬಂಧಪಟ್ಟ ಹಾಗೆ ಫುಲ್ ಫಾರ್ಮ್ ಗೊತ್ತಿದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು. ಇದೇನು ಮಾಡಿದೆ, ಇನ್ಫಾರ್ಮೇಷನ್ನ ಡೆಮೋಕ್ರಟೈಸ್ ಮಾಡಿದೆ. ಡೆಮೋಕ್ರಟೈಸ್ ಮಾಡೋದು ಅಂತಂದರೆ ಮೊದಲು ಕೆಲವು ಸಂಸ್ಥೆ ಅಥವಾ ಕೆಲವು ಉನ್ನತ ಹುದ್ದೆಯಲ್ಲಿ ಉನ್ನತ ಮಂತ್ರಿಗಳಿರ್ತಿದ್ರು, ಅವ್ರ ಹತ್ರ ಮಾತ್ರ ಇನ್ಫಾರ್ಮೇಷನ್ ಇರ್ತಾ ಇತ್ತು. ಈಗ ಪ್ರತಿಯೊಬ್ಬರೂ ಸಹ ಕೆಲವು ಇನ್ಫಾರ್ಮೇಷನ್ಗಳನ್ನು ಪಡ್ಕೊಳ್ಬಹುದು. ಸೀಕ್ರೆಸಿ ಕಡಿಮೆ ಆಗಿದೆ, ಅಂದರೆ ಗೌಪ್ಯತೆ ಅಂತ ಏನು ಹೇಳ್ತೀವಿ. ಇನ್ನು ಎಂಪವರ್ಡ್ ಸಿಟಿಸನ್ಸ್, ಜನರಿಗೆ ತಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋ ಒಂದು ತಿಳುವಳಿಕೆ ಇದ್ದಾಗ ವೋಟ್ ಮಾಡಬೇಕಾದ್ರೆ ಹೆಚ್ಚಿನ ಒಳ್ಳೆಯ ನಿರ್ಣಯಗಳನ್ನು ಕೈಗೊಳ್ಳಬಹುದು. RTIನಿಂದ ಗೋಸ್ಟ್ ಬೆನಿಫಿಷರಿಗಳನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ರಿಕ್ರೂಟ್ಮೆಂಟಲ್ಲಿ ಆಗ್ತಾ ಇರುವಂಥ ಇರ್ರೆಗ್ಯುಲಾರಿಟಿಗಳನ್ನು ಬಯಲಿಗೆಳೆದಿದ್ದಾರೆ. ಫಂಡ್ ಮಿಸ್ಯೂಸ್ ಆಗ್ತಾ ಇತ್ತು ಅಥವಾ ಪ್ರೊಕ್ಯೂರ್ಮೆಂಟ್ ಕರಪ್ಷನ್ ಆಗ್ತಾ ಇತ್ತು, ಇದೆಲ್ಲವನ್ನು RTI ಎಕ್ಸ್ಪೋಸ್ ಮಾಡಿದೆ. ಬರೀ RTI ಇದ್ದು ಮಾತ್ರಕ್ಕೆ ಎಲ್ಲ ಕಡೆ ಟ್ರಾನ್ಸ್ಪರೆನ್ಸಿ ಬರೋದಿಲ್ಲ. ಇನ್ನೂ ಸಹ ಪ್ರಾಬ್ಲಮ್ಗಳಿದೆ. ಏನು, ಬ್ಯೂರೋಕ್ರಾಟಿಕ್ ಸೀಕ್ರೆಸಿ, ಅಧಿಕಾರಿ ವರ್ಗದಲ್ಲೇ ತುಂಬ ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ಇದರಿಂದ ಜನರಿಗೆ ಅಧಿಕಾರಿಗಳಾದಮೇಲೆ, ಅಂದರೆ ಆ ಅಧಿಕಾರಿಗಳನ್ನು ನೋಡಿ ಇವರು ಪೊಲಿಟಿಷಿಯನ್ಸು ಎಲ್ಲ ಒಂದೇ ರೀತಿ ನಮಗೆ ಮೋಸ ಮಾಡಲಿಕ್ಕೆ ಇರೋರು ಅನ್ನುವಂಥ ಭಾವನೆ ಬಂದುಬಿಟ್ಟಿರುತ್ತೆ. ಟ್ರಸ್ಟ್ ಕಡಿಮೆ ಆಗುತ್ತೆ. ಪುವರ್ ರೆಕಾರ್ಡ್ ಮ್ಯಾನೇಜ್ಮೆಂಟ್, ಸರಿಯಾದ ರೀತಿಯಲ್ಲಿ ಆ ಒಂದು ಮಾಹಿತಿಯನ್ನು, ಡೇಟಾವನ್ನು ಮ್ಯಾನೇಜ್ ಮಾಡೋದೇ ಇಲ್ಲ, ಡಿಲೇ ಆಗ್ತಾ ಹೋಗುತ್ತೆ ಆವಾಗ. ಇನ್ನು ವೀಕ್ ಡಿಜಿಟೈಸೇಷನ್ ಅಂದರೆ ಈಗ ಕೆಲವೊಂದು ಫೈಲ್ ಇದೆ, ಪ್ರತಿ ಬಾರಿ ಎಷ್ಟೆಷ್ಟು ಫೈಲ್ ರಾಶಿ ಬಿದ್ದುಕೊಂಡಿರುತ್ತೆ. ಅದನ್ನು ಡಿಜಿಟೈಸ್ ಮಾಡಿದರೆ ಸರ್ಚ್ ಮಾಡಲಿಕ್ಕೆ 1 ಸೆಕೆಂಡ್ ಸಾಕು, 1 ನಿಮಿಷದೊಳಗಡೆ ನಮಗೆ ಎಷ್ಟೋ ಡೇಟಾ ಸಿಗುತ್ತೆ. ಹಾಗಾಗಿ ಡಿಜಿಟೈಸೇಷನ್ ಮಾಡಿಲ್ಲದೆ ಇರೋದ್ರಿಂದ ಆಕ್ಸೆಸ್ ಬ್ಯಾರಿಯರ್ಸ್, ಪ್ರತಿ ಸಂದರ್ಭದಲ್ಲೂ ಎಲ್ಲ ಡೇಟಾ ಬೇಕಾದಾಗ ಸಿಕ್ಕೋದಿಲ್ಲ. ಇನ್ನು RTI ಆಕ್ಟಿವಿಸ್ಟ್ಗಳ ಮೇಲೆ ಬೆದರಿಕೆಗಳು ಬರ್ತಾ ಇರುತ್ತೆ ಅಲ್ವಾ. ಹಾಗಿದ್ದಾಗ ತಮ್ಮ ಜೀವಕ್ಕೆ ಅಪಾಯ ಇದ್ದರೆ ಯಾರು ಮುಂದೆ ಬರ್ತಾರೆ ಅಲ್ವಾ. ಆದರೆ ಎಷ್ಟೋ ಜನ ಧೈರ್ಯದಿಂದ ಮುಂದೆ ಬಂದು ಇಂಥ ಬೆದರಿಕೆಗಳನ್ನು ಎದುರಿಸಿ ಪ್ರಾಣವನ್ನು ಕಳ್ಕೊಂಡವರು ಇದ್ದಾರೆ, RTI ಆಕ್ಟಿವಿಸ್ಟ್ಗಳು. ಇನ್ನೊಂದು ಕಾನ್ಸೆಪ್ಟು ಅಕೌಂಟೆಬಿಲಿಟಿ ಅಂದರೆ ಪಬ್ಲಿಕ್ ಅಫಿಷಿಯಲ್ಸ್ ಮಸ್ಟ್ ಆನ್ಸರ್ ಫಾರ್ ದರ್ ಆ್ಯಕ್ಷನ್ಸ್ ಆ್ಯಂಡ್ ಫೇಸ್ ಕಾನ್ಸಿಕ್ವೆನ್ಸಸ್ ಫಾರ್ ಮಿಸ್ಕಂಡಕ್ಟ್. ಏನು ಈ ಸಾರ್ವಜನಿಕ ಅಧಿಕಾರಿಗಳಿರ್ತಾರೋ, ತಾವೇನು ಮಾಡಿದ್ದೀವೋ ಅದಕ್ಕೆ ಅವರು ಆನ್ಸರೇಬಲ್ ಆಗಿರಬೇಕು. ಉತ್ತರದಾಯಿತ್ವ ಅಂತ ಹೇಳ್ತೇವೆ, ಹೊಣೆಗಾರಿಕೆ ಅಂತ ಹೇಳ್ತೇವೆ, ಅದನ್ನು ಅವರು ವಹಿಸಿಕೊಳ್ಬೇಕು. ಮತ್ತು ಏನಾದರೂ ಮಿಸ್ಕಂಡಕ್ಟ್ ಅಂದರೆ ಸರಿಯಾದ ಕೆಲಸ ಮಾಡದೇ ಇದ್ದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅಥವಾ ಅದರ ಪರಿಣಾಮವನ್ನು ಅವರು ಎದುರಿಸಲೇಬೇಕು. ಅಕೌಂಟೆಬಿಲಿಟಿ ಯಾವ್ಯಾವ ಟೈಪ್ ಇರುತ್ತೆ ಅಂದರೆ, ಪೊಲಿಟಿಕಲ್ ಅಕೌಂಟೆಬಿಲಿಟಿ, ಉದಾಹರಣೆಗೆ ಎಲೆಕ್ಷನ್ನು ಅಲ್ವಾ.
ಪೊಲಿಟಿಕಲಿ ಒಬ್ಬ ರಾಜಕೀಯ ಪಕ್ಷ ಅಥವಾ ಒಂದು ಪಕ್ಷ ಇರಬಹುದು, ಒಬ್ಬ ವ್ಯಕ್ತಿ ಇರಬಹುದು, ಅವನು ಪೊಲಿಟಿಕಲಿ ಅಕೌಂಟೇಬಲ್ ಆಗಿಲ್ಲ ಅಂತಂದರೆ ಮುಂದಿನ ಎಲೆಕ್ಷನಲ್ಲಿ ಜನ ಅವನನ್ನು ತೆಗೆದುಹಾಕ್ಬಿಡಬಹುದು. ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಲೀಗಲ್ ಲೆವೆಲಲ್ಲಿ ಜುಡಿಷಿಯಲ್ ರಿವ್ಯೂ ಇದೆ. ಫಿನಾನ್ಷಿಯಲ್ ಲೆವೆಲಲ್ಲಿ CAG ಆಡಿಟ್ ಮಾಡ್ತಾ ಇರ್ತಾರೆ. ಸೋಷಿಯಲ್ ಲೆವೆಲಲ್ಲಿ ಮೀಡಿಯಾ ಮತ್ತು ಸಿವಿಲ್ ಸೊಸೈಟಿ ಇರುತ್ತೆ. ಸೊ ಇವರೆಲ್ಲ ಅಕೌಂಟೆಬಿಲಿಟಿಯನ್ನು ಹೆಚ್ಚಿಸಲಿಕ್ಕೆ ಅಥವಾ ಸರಿಯಾದ ರೀತಿಯಲ್ಲಿ ಸರ್ಕಾರ ಅಥವಾ ಬೇರೆ ಬೇರೆ ಸಂಸ್ಥೆಗಳನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಅಕೌಂಟೆಬಿಲಿಟಿ ಫ್ರೇಮ್ವರ್ಕ್ ಹೇಗಿದೆ? ಸಿಟಿಸನ್ಸ್ ಇರ್ತಾರೆ, ಅವರು ಎಲೆಕ್ಷನಲ್ಲಿ ವೋಟ್ ಮಾಡೋದ್ರ ಮೂಲಕ ಅಥವಾ RTI ಮೂಲಕ ಅಥವಾ ಮೀಡಿಯಾದ ಮೂಲಕ ಗೌರ್ಮೆಂಟಿಗೆ ನಿನ್ನ ಕೆಲಸ ಏನು ಅಥವಾ ನಿಮ್ಮ ಕೆಲಸ ಏನು ಅಂತ ತಿಳಿಸ್ತಾರೆ. ಮತ್ತು ಆಡಿಟ್ಸು, ಜುಡಿಷಿಯರಿ, ವಿಜಿಲೆನ್ಸ್ ಸಹ ಇರುತ್ತೆ. ಹೊರಗಡೆ ಇರೋರು ನೋಡಿ, ಸಿಟಿಸನ್ಸು ಗೌರ್ಮೆಂಟ್ ನಡುವೆ ಎಲೆಕ್ಷನ್ನು, RTI, ಮೀಡಿಯಾ ಎಲ್ಲ ಇದೆ. ಗೌರ್ಮೆಂಟನ ನಡುವೆ ಅಥವಾ ಗೌರ್ಮೆಂಟ್ ಒಳಗಡೆನೆ ಆಡಿಟ್ಸ್ಗಳಾಗುತ್ತೆ, ಜುಡಿಷಿಯರಿ ಇದೆ, ವಿಜಿಲೆನ್ಸ್ ಕಮಿಷನ್ಸ್ಗಳಿದೆ. ಅವರೆಲ್ಲ ಸೇರಿ ಕರೆಕ್ಟಿವ್ ಆ್ಯಕ್ಷನ್, ಕೊನೆಗೂ ಒಂದು ಹಂತದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ನಿಭಾಯಿಸಬೇಕು ಅಥವಾ ಅದನ್ನು ಸರಿಪಡಿಸ್ಬೇಕು, ಅದಕ್ಕೆ ಮುಂದಾಗ್ತಾರೆ. CAG ಏನು ಮಾಡುತ್ತೆ? ಫಿನಾನ್ಷಿಯಲ್ ಆಡಿಟಿಂಗ್ ಮಾಡುತ್ತೆ. ಲೋಕಪಾಲ್ ಇರೋದು ಆ್ಯಂಟಿ ಕರಪ್ಷನ್ನಿಗೋಸ್ಕರ, ವಿಜಿಲೆನ್ಸಿಗೋಸ್ಕರ ಇರೋದು CVC, ಮತ್ತು ಕಾನ್ಸ್ಟಿಟ್ಯೂಷನಲ್ ಓವರ್ಸೈಟ್, ಸಂವಿಧಾನಾತ್ಮಕವಾಗಿ ಸರ್ಕಾರ ತಂದಂತಹ ನೀತಿ ನಿಯಮಗಳು ಸರಿಯಾಗಿ ಕಾನೂನುಬದ್ಧವಾಗಿದೆಯಾ ಅಂತ ಚೆಕ್ ಮಾಡುತ್ತೆ ಜುಡಿಷಿಯರಿ. ಇನ್ನು ಎಕ್ಸಿಕ್ಯೂಟಿವ್ ಅಕೌಂಟಬಿಲಿಟಿ ಮುಖ್ಯವಾಗಿ ನೋಡ್ಕೊಳ್ಳೋದು ಪಾರ್ಲಿಮೆಂಟ್. ಸೋಷಿಯಲ್ ಅಕೌಂಟಬಿಲಿಟಿ ಅಂತಂದರೆ ಸಿಟಿಸನ್ಸೇ ಸೋಷಿಯಲ್ ಆಡಿಟ್ ಮೂಲಕ, ಪಬ್ಲಿಕ್ ಹಿಯರಿಂಗ್ಸ್ ಮೂಲಕ ಅಥವಾ ಸಿಟಿಸನ್ ರಿಪೋರ್ಟ್ ಕಾರ್ಡ್ಗಳ ಮೂಲಕ ಗವರ್ನೆನ್ಸನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಸೋಷಿಯಲ್ ಆಡಿಟಿನ್ ನರೇಗಾ ಅಂತ ಕೇಳಿದ್ದೀವಿ ಅಲ್ವಾ? ನರೇಗಾದಲ್ಲಿ ಸೋಷಿಯಲ್ ಆಡಿಟ್ ಮಾಡಿರೋದ್ರಿಂದ ಫೇಕ್ ಎಂಟ್ರಿ ಕಡಿಮೆ ಆಗಿದೆ, ವೇಜ್ ಟ್ರಾನ್ಸ್ಪರೆನ್ಸಿ ಇಂಪ್ರೂವ್ ಆಗಿದೆ, ಸಿಟಿಸನ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗಿದೆ. ಇನ್ನು ಮುಂದಿನ ಒಂದು ಕಾನ್ಸೆಪ್ಟ್ ಇ ಗವರ್ನೆನ್ಸ್. ಇ ಗವರ್ನೆನ್ಸ್ ಅಂತ ಆವಾಗ ಹೇಳಿದ್ವಿ, ಯೂಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ. ಯಾವುದರಲ್ಲಿ? ಇನ್ ಗವರ್ನೆನ್ಸ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದರಿಂದ ಏನಾಗುತ್ತೆ? ಸರ್ವಿಸ್ ಡೆಲಿವರಿಯನ್ನು ಇನ್ನೂ ಉತ್ತಮಪಡಿಸಬಹುದು, ಟ್ರಾನ್ಸ್ಪರೆನ್ಸಿ, ಎಫಿಷಿಯನ್ಸಿ ಹೆಚ್ಚಾಗುತ್ತೆ, ಕರಪ್ಷನ್ ಕಡಿಮೆ ಮಾಡಬಹುದು. ಇನ್ನು ನಮ್ಮ ದೇಶದಲ್ಲಿ ಈ ಒಂದು ಇ ಗವರ್ನೆನ್ಸ್ ಹೇಗೆ ಇವಾಲ್ವ್ ಆಯಿತು ಅಂತ ನೋಡ್ತಾ ಹೋದರೆ, ಫೇಸ್ 1 ಕಂಪ್ಯೂಟರೈಸೇಷನ್, ಅಂದರೆ ಫಸ್ಟು ರೆಕಾರ್ಡ್ಗಳಿರುತ್ತೆ, ಅದನ್ನು ಡಿಜಿಟೈಸೇಷನ್ ಮಾಡೋದು. 2ನೇ ಹಂತದಲ್ಲಿ ಸಿಟಿಸನ್ ಪೋರ್ಟಲ್ಗಳನ್ನು, ಡಿಜಿಟಲ್ ಅಪ್ಲಿಕೇಶನ್ಗಳನ್ನು ನಾವು ಜಾರಿಗೆ ತರ್ತೇವೆ, ಆನ್ಲೈನ್ ಸರ್ವಿಸ್ಗಳನ್ನು. ಈಗ 3ನೇ ಹಂತದಲ್ಲಿ ಇಂಟಿಗ್ರೇಟೆಡ್ ಡಿಜಿಟಲ್ ಗವರ್ನೆನ್ಸ್. ಸರ್ಕಾರ ಮತ್ತು ನಮ್ಮ ನಡುವೆ ತುಂಬ ಲಿಂಕ್ ಇದೆ ಅಂದರೆ ಯಾವ ಥರ ಸಂಪರ್ಕಕ್ಕೋಸ್ಕರ ಪ್ರತಿ ಬಾರಿನೂ ಕೆಲವು ಆಫೀಸ್ಗಳಿಗೆ ಹೋಗಬೇಕು ಅಂತ ಇಲ್ಲ, ಆನ್ಲೈನ್ ಮೂಲಕ ತುಂಬ ಕೆಲಸಗಳನ್ನು ನಡೆಸ್ಬೋದು. ಆಧಾರ್, DBT, ಡಿಜಿಟಲ್ ಐಡೆಂಟಿಟಿ, ರಿಯಲ್ ಟೈಮ್ ಮಾನಿಟರಿಂಗ್ ಎಲ್ಲವನ್ನು ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಕೆಲವು ಇ ಗವರ್ನೆನ್ಸ್ ಮಾಡೆಲ್ಗಳಿದೆ. ಮಾಡೆಲ್ ಅಂತಂದರೆ ನೋಡಿ, G2C ಅಂದರೆ ಗವರ್ಮೆಂಟ್ ಟು ಸಿಟಿಸನ್, ಕೆಳಗಡೆ ಡಿಜಿಲಾಕರ್ ಅಂತಿದೆ. ಡಿಜಿಲಾಕರ್ ಯೂಸ್ ಮಾಡಿದ್ದೀರಾ ಅಲ್ವಾ? G2C ಅಂತ ಯಾಕೆ ಹೇಳ್ತಾರೆ ಅಂದರೆ, ಇದು ಗವರ್ಮೆಂಟ್ ನಮಗೋಸ್ಕರ ರೆಡಿ ಮಾಡಿರುವಂಥದ್ದು, ಗೌರ್ಮೆಂಟಿಂದ ಸಿಟಿಸನ್ಗೆ ಇಲ್ಲಿ ಕನೆಕ್ಷನ್ ಸಿಗ್ತಾ ಇದೆ. ಇನ್ನು G2G ಅಂತಂದರೆ ಗೌರ್ಮೆಂಟ್ ಟು ಗೌರ್ಮೆಂಟ್. G2G ಅಂತಂದರೆ ಇ ಆಫೀಸ್ ಅಥವಾ ಕೆಲವೊಂದು ಪೋರ್ಟಲ್ಗಳು. ನೀವು ಗೌರ್ಮೆಂಟಿನ ಭಾಗ ಆದರೆ ಗೌರ್ಮೆಂಟಿನ ಒಳಗಡೆ ಕೆಲವು ಪ್ರಕ್ರಿಯೆಗಳು ನಡೀತಾ ಇರುತ್ತೆ, ಗೌರ್ಮೆಂಟ್ ಟು ಗೌರ್ಮೆಂಟ್, ಅದಕ್ಕೋಸ್ಕರ ಇರೋದು G2G. ಇನ್ನು ಗೌರ್ಮೆಂಟ್ ಟು ಬಿಸ್ನೆಸ್ G2B ಅಂತ ಇದೆ. G2B ಅಂತಂದರೆ GST ಪೋರ್ಟಲ್ ಇರಬಹುದು. ಕೆಲವು ಉದ್ಯಮಗಳು ತಮ್ಮ GST ನೋಂದಣಿ ಮಾಡ್ಕೊಳ್ಳೋದು, ಅದನ್ನು ಮ್ಯಾನೇಜ್ ಮಾಡೋದೆಲ್ಲ GST ಪೋರ್ಟಲ್ ಇರುತ್ತೆ, GSTಯನ್ನು. ಅದು ಗೌರ್ಮೆಂಟ್ ಟು ಬಿಸ್ನೆಸ್, ಗೌರ್ಮೆಂಟು ಬೇರೆ ಬಿಸ್ನೆಸ್ಗಳ ಜೊತೆ ಕನೆಕ್ಷನ್ ಇಟ್ಕೊಂಡಿರೋದು. ಇನ್ನು G2E ಗೌರ್ಮೆಂಟ್ ಟು ಎಂಪ್ಲಾಯಿ. G2E ಅಂತಂದರೆ ಇದು ನೀವು ಬ್ಯೂರೋಕ್ರಾಟ್ ಆದಮೇಲೆ ಅಲ್ಲೂ ಇದು ಗೊತ್ತಾಗುತ್ತೆ, ಅಂದರೆ ಗೌರ್ಮೆಂಟು ಬೇರೆ ಬೇರೆ ಎಂಪ್ಲಾಯಿಗಳ ಜೊತೆ ಹೇಗೆ ಕನೆಕ್ಷನ್ ಇಟ್ಕೊಂಡಿದೆ. PFMS ಮೊದಲೇ ನೋಡಿದ್ರೆ ನೀವು ಕಮೆಂಟ್ ಮಾಡಿದ್ರಿ ಅಲ್ವಾ, ಫಿನಾನ್ಷಿಯಲ್ ಗವರ್ನೆನ್ಸಿಗೋಸ್ಕರ ಇರೋದು. ಗವರ್ನೆನ್ಸ್ ಪ್ರಾಸೆಸ್ ಇನ್ ಇ ಗವರ್ನೆನ್ಸ್ ಹೇಗಿತ್ತು ಪ್ರೊಸೆಸ್ಸು? ಡಿಜಿಟೈಸೇಷನ್ ಮಾಡೋದು ಮೊದಲು, ಆಮೇಲೆ ಎಲ್ರಿಗೂ ಅದರ ಆಕ್ಸೆಸ್ ಸಿಗಬೇಕು. ಸಿಕ್ಕಿದ ಮೇಲೆ ಆಟೋಮೇಷನ್ ಅಂತಂದ್ರೆ ಏನು? ಪದೇ ಪದೇ ಈಗ ಕೆಲವು ವಿಷಯಗಳು ಹೇಗಿರುತ್ತೆ ಅಂದರೆ, ಅದು ಆವಾಗವಾಗ ಬೇಕಾಗ್ತಾನೆ ಇರುತ್ತೆ. ಉದಾಹರಣೆಗೆ ನಿಮ್ಮದು ಪ್ರತಿ ವರ್ಷ ಒಂದು ಈಗ ಎಕ್ಸಾಮಿಗೆ ಬರೀಬೇಕಾದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಇದೆಲ್ಲ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾನೆ ಇರುತ್ತೆ ಅಲ್ವಾ. ಹಾಗಾಗಿ ಆಟೋಮೇಷನ್ನಿಗೆ ಸಂಬಂಧಪಟ್ಟದ್ದು ಏನಂತಂದರೆ,
ಪದೇ ಪದೇ ಬೇಕಾಗಿರೋದನ್ನು ಆಟೋಮೇಟ್ ಮಾಡಿಬಿಡೋದು. ಅಂದರೆ ಪ್ರತಿ ವರ್ಷ ಇವರು ಬಂದು ಅಪ್ಲೈ ಮಾಡಬೇಕು ಅಂತ ಇಲ್ಲ, ಆಟೋಮೆಟಿಕಲಿ ಅದು ಅಪ್ಡೇಟ್ ಆಗಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಯಾವುದೇ ಒಂದು ಬೇರೆ ಬೇರೆ ಪ್ರೊಸೆಸ್ಗಳನ್ನು ಮಾಡದೆ ಆಟೋಮೇಟ್ ಮಾಡೋದು. ಆಟೋಮೇಷನ್ ಅನ್ನೋದು ಈಗ ಟೆಕ್ನಾಲಜಿಲೂ ಬರುತ್ತೆ. ನಾವು ಮನುಷ್ಯರು ಹೋಗಿ ಮಾಡಬೇಕಾದ ಕೆಲಸ ಇರೋದಿಲ್ಲ, ಎಲ್ಲ ಯಂತ್ರಗಳೇ ಮಾಡುತ್ತೆ, ಅದು ಸಹ ಆಟೋಮೇಷನ್ನು. ಒಂದು ರಿಯಲ್ ಟೈಮ್ ಮಾನಿಟರಿಂಗ್ ಅಂತಂದರೆ ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಆ ಮಾಹಿತಿ ಅದನ್ನು ನೋಡಿಕೊಂಡು ಮೇಲ್ವಿಚಾರಣೆ ಮಾಡೋದು. ಎಫಿಷಿಯೆಂಟ್ ಸರ್ವಿಸ್ ಡೆಲಿವರಿ, ಫೈನಲ್ ಆಗಿ ನಾವು ಸಾಧಿಸ್ಲಿಕ್ಕೆ ಹೊರಟಿರೋದೇನೋ ಗೌರ್ಮೆಂಟಿನ ಸೇವೆಗಳು ದಕ್ಷತೆಯಿಂದ ಜನರಿಗೆ ಸಿಗಬೇಕು. ಇನ್ನು ಮೇಜರ್ ಅಪ್ಲಿಕೇಶನ್ಸ್ ಆಫ್ ಇ ಗವರ್ನೆನ್ಸ್. ಇ ಗವರ್ನೆನ್ಸಿನ ಮುಖ್ಯವಾದ ಅಪ್ಲಿಕೇಶನ್ ನೋಡಿ, ಡಿಜಿಟಲ್ ಸರ್ವಿಸ್ ಡೆಲಿವರಿ. ಉದಾಹರಣೆಗೆ ಆನ್ಲೈನ್ ಮೂಲಕ ಸರ್ಟಿಫಿಕೇಟ್ ಪಡ್ಕೊಳ್ತೇವೆ, ಪಾಸ್ಪೋರ್ಟ್ ಸರ್ವಿಸ್ಗಳಿದೆ, ಲ್ಯಾಂಡ್ ರೆಕಾರ್ಡು ಡಿಜಿಟಲ್ ಆಗಿ ನಮ್ಗೆ ಸಿಗ್ತಾ ಇದೆ. ಇನ್ನು DBT, ಆಧಾರ್ ಲಿಂಕ್ಡ್ ಟ್ರಾನ್ಸ್ಫರು, ಆನ್ಲೈನ್ ರೇಷನ್ ಸಿಸ್ಟಮು, ಇದೆಲ್ಲ ವೆಲ್ಫೇರ್ ಗವರ್ನೆನ್ಸಿಗೆ. PFMS, ಇ ಪ್ರೊಕ್ಯೂರ್ಮೆಂಟು, ಡಿಜಿಟಲ್ ಪೇಮೆಂಟ್ ಎಲ್ಲ ಫಿನಾನ್ಷಿಯಲ್ ಗವರ್ನೆನ್ಸಿಗೆ ಹೆಲ್ಪ್ ಮಾಡುತ್ತೆ. ಇನ್ನು CP ಗ್ರಾಮ್ಸ್, ಇದು ಗ್ರಿವ್ಯಾನ್ಸ್ ರಿಡ್ರೆಸಲ್, ಕುಂದುಕೊರತೆ ನಿರ್ವಹಣೆಗೋಸ್ಕರ. ಸ್ಟೇಟ್ ಕಂಪ್ಲೇಂಟ್ ಪೋರ್ಟಲ್ಗಳಿದೆ, ಇಲ್ಲಿ ನಮ್ಮ ಸಮಸ್ಯೆಗಳನ್ನು ಏನಾದರೂ ಪ್ರಾಬ್ಲಮ್ಗಳನ್ನು ಇದ್ದರೆ ಇಲ್ಲಿ ಹೋಗಿ ನಾವು ಹೇಳ್ಬಹುದು, ಹಂಚ್ಕೊಳ್ಬಹುದು. ಮತ್ತು ಇದರಿಂದ ಟ್ರಾನ್ಸ್ಪರೆನ್ಸಿ ಮತ್ತು ಮಾನಿಟರಿಂಗ್ ಸಹ ರೋಬಸ್ಟ್ ಆಗ್ತಾ ಹೋಗುತ್ತೆ. ಡ್ಯಾಶ್ ಬೋರ್ಡ್ ಇರಬಹುದು, ರಿಯಲ್ ಟೈಮ್ ಪ್ರಾಜೆಕ್ಟ್ ಟ್ರ್ಯಾಕಿಂಗ್ ಇರಬಹುದು. ಇದರ ಮೂಲಕ ಪಾರದರ್ಶಕತೆ ಮೇಲ್ವಿಚಾರಣೆಗೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಏನು ಸಾಧಿಸಿದ್ದೇವೆ ಈ ಗವರ್ನೆನ್ಸ್ ಅಂತ ಅಂದರೆ, ಒಂದು ರೆಡ್ಯೂಸ್ಡ್ ಮಿಡ್ಲ್ ಮೆನ್ ಅಲ್ವಾ, DBTಯಲ್ಲಿ ಮಿಡ್ಲ್ ಮೆನ್ ಇಲ್ಲ, ಕರಪ್ಷನ್ ಕಡಿಮೆ ಆಯಿತು, ಸರ್ವಿಸ್ಗಳು ಬಹಳ ವೇಗವಾಗಿ ತಲುಪ್ತಾ ಇದೆ, ಎಫಿಷಿಯನ್ಸಿ ಜಾಸ್ತಿ ಆಗಿದೆ, DBT ಸೇವಿಂಗ್ಸಿಂದ ಲೀಕೇಜ್ ಕಡಿಮೆ ಆಗಿದೆ, ಡಿಜಿಟಲ್ ರೆಕಾರ್ಡಿಂದ ಅಕೌಂಟಬಿಲಿಟಿ ಜಾಸ್ತಿ ಆಗಿದೆ, ಡೇಟಾ ಅನಾಲಿಟಿಕ್ಸನ್ನು ಯೂಸ್ ಮಾಡಿ ಎವಿಡೆನ್ಸ್ ಬೇಸ್ಡ್ ಗವರ್ನೆನ್ಸನ್ನು ನಾವು ಈಗ ಎಲ್ಲ ಕಡೆ ಜಾರಿಗೆ ತರ್ತಾ ಇದ್ದೇವೆ. ಆದರೆ ಈ ಲಿಮಿಟೇಷನ್ ಸಹ ಇದೆ ಅಲ್ವಾ. ಏನು ಡಿಜಿಟಲ್ ಡಿವೈಡ್ ಇದೆ, ಹಳ್ಳಿಗಳಲ್ಲಿ ಎಲ್ಲ ಸೌಲಭ್ಯಗಳು ಇರೋದಿಲ್ಲ, ಅವಾಗ ಹಳ್ಳಿಯವರು ಅಥವಾ ಬಡವರು ಎಕ್ಸ್ಕ್ಲೂಡ್ ಆಗಿಬಿಡ್ತಾರೆ. ಸೈಬರ್ ಸೆಕ್ಯೂರಿಟಿ ರಿಸ್ಕ್ ಇರುತ್ತೆ, ಅವಾಗ ನಮ್ಮ ಡೇಟಾ ಬೇರೆ ಕಡೆ ಲೀಕ್ ಆಗಬಹುದು. ಪ್ರೈವೇಸಿ ಕನ್ಸರ್ನ್ಗಳಿರುತ್ತೆ, ಸರ್ವೆಲೆನ್ಸ್ ಅಂದರೆ ನಮ್ಮನ್ನು ಯಾರೋ ನಿಗಾ ಇಡ್ತಾ ಇದ್ದಾರಾ, ನಮ್ಮನ್ನು ಯಾರೋ ನಮಗೆ ಗೊತ್ತಿಲ್ಲದೆ ಗಮನಿಸ್ತಾ ಇದ್ದಾರಾ, ಆ ಪ್ರೈವೇಸಿ ಕನ್ಸರ್ನ್. ಪುವರ್ ಡಿಜಿಟಲ್ ಲಿಟ್ರಸಿ ಇಲ್ಲದೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ, ಅವಾಗ ಯೋಜನೆ ಚೆನ್ನಾಗಿದ್ರು ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಟೆಕ್ನಾಲಜಿ ಫೇಲ್ಯೂರ್ಗಳಿರುತ್ತೆ, ಆವಾಗ ಸರ್ವಿಸ್ ಸರಿಯಾಗಿ ಬಂದು ತಲುಪೋದಿಲ್ಲ. ಇದು ಲಿಮಿಟೇಷನ್ಸ್. ಹಾಗಂತ ಇದರ ಪೊಟೆನ್ಷಿಯಲ್ ತುಂಬ ಇದೆ. ಅಂದರೆ ಫ್ಯೂಚರಲ್ಲಿ AI ಬರುತ್ತೆ, AI ಈಗಾಗಲೇ ಬಂದಿದೆ, ಆದರೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ನಾವು ಅದನ್ನು ಇನ್ನೂ ಎಫಿಷಿಯೆಂಟಾಗಿ ಯೂಸ್ ಮಾಡ್ತಾ ಇಲ್ಲ. AI ಡ್ರಿವನ್ ಗವರ್ನೆನ್ಸ್ ಇರಬಹುದು, ಪ್ರೆಡಿಕ್ಟಿವ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಯಾವುದೋ ಒಂದು ಪ್ರಕೃತಿ ವಿಕೋಪ ಆಗುತ್ತೆ, AI ಚೆನ್ನಾಗಿ ಯೂಸ್ ಮಾಡಿ ಮಾಡೆಲ್ಗಳನ್ನು IMD ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಚೆನ್ನಾಗಿ ಯೂಸ್ ಮಾಡಿ ಮೊದಲೇ ಇಂತಿಂಥ ಸಮಸ್ಯೆ ಇಲ್ಲಿ ಬರುತ್ತೆ ಅಂತ ಹೇಳಿ ಅಪಾಯವನ್ನು ತಪ್ಪಿಸೋದು, ಅಲ್ಲಿ ಸಹ ಯೂಸ್ ಮಾಡ್ಬೋದು. ಸ್ಮಾರ್ಟ್ ಸಿಟಿಗಳಿದೆ, ಬ್ಲಾಕ್ ಚೈನ್ ರೆಕಾರ್ಡ್ಗಳಿರ್ಬೋದು, ಮತ್ತು ಇಂಟಿಗ್ರೇಟೆಡ್ ಡಿಜಿಟಲ್ ಗವರ್ನೆನ್ಸ್. ಸೊ ಇದೆಲ್ಲ ಈ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರೋದು. ಭವಿಷ್ಯದಲ್ಲಿ ಭಾರತ ತುಂಬ ಚೆನ್ನಾಗಿ ಇದನ್ನು ನಿರ್ವಹಿಸಬಹುದು ಅಂತ ನಾವು ಆಶಾಭಾವನೆಯನ್ನು ಇಟ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.